ನ್ಯೂಸ್ ಫಸ್ಟ್ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯದ ಸಹಕಾರದ ಜೊತೆಯಲ್ಲಿ ಆಯೋಜನೆ ಮಾಡಿರುವಂತಹ ಕರ್ನಾಟಕದ ಅತಿ ದೊಡ್ಡ ಎಲೆಕ್ಟ್ರಿಕ್ ವಾಹನಗಳ ಎಕ್ಸ್ಪೋಗೆ ಇವತ್ತು 2ನೇ ದಿನ. ನಿನ್ನೆ ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಗೆ ಬಂದಿರುವಂತಹ ಜನರು ತಮಗೆ ಬೇಕಾದ ಮಾಹಿತಿಯನ್ನು ಪಡೆದುಕೊಂಡರು. ಇವತ್ತು ಕೂಡ ಭಾನುವಾರ ಆಗಿರೋದರಿಂದ ಬೆಳಗ್ಗೆಯಿಂದಲೇ ನೂರಾರು ಸಂಖ್ಯೆಯಲ್ಲಿ ಇವಿ ವಾಹನ ಪ್ರಿಯರು ಆಸಕ್ತರು ಬಂದು ತಮಗೆ ಬೇಕಾಗಿರುವ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಎಕ್ಸ್ಪೋನಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್, ಬೈಕ್, ಆಟೋ, ಕಾರುಗಳು, ಬಸ್, ಟ್ರಕ್, ಟ್ರ್ಯಾಕ್ಟರ್ವರೆಗೆ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಲಭ್ಯವಾಗ್ತಾ ಇದೆ. ಪ್ರತಿಷ್ಠಿತ ಇವಿ ಬ್ರ್ಯಾಂಡ್ಗಳಾಗಿರುವಂತಹ ಟಾಟಾ ಇವಿ, ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಗಳು, ಮಹೇಂದ್ರ ಎಲೆಕ್ಟ್ರಿಕ್ ಕಾರ್ಗಳು ಹಾಗೂ ಮಹೇಂದ್ರ ಲಾಸ್ಟ್ ಮೈಲ್ ಮೊಬಿಲಿಟಿ, ಅಶೋಕ ಲೇಲ್ಯಾಂಡ್ ಟ್ರಕ್ಗಳು, ಸ್ವಿಚ್ ಮೊಬಿಲಿಟಿ, ಇಕಾ ಮತ್ತು ಓಲ್ವೋ ಐಷರ್ ಕಮರ್ಷಿಯಲ್ ವೆಹಿಕಲ್ಗಳು ಭಾಗಿಯಾಗಿದ್ದಾವೆ. ಇನ್ನು ಕಾರುಗಳ ವಿಭಾಗದಲ್ಲಿ ಕಿಯಾ ಎಲೆಕ್ಟ್ರಿಕ್ ಕಾರ್ಗಳು, ಎಂಜಿ ಮೋಟರ್ಸ್, ಮರ್ಸಿಡೀಸ್ ಬೆಂಜ್ ಸೇರಿದಂತೆ ಅನೇಕ ಬ್ರ್ಯಾಂಡ್ಗಳು ಭಾಗವಹಿಸಿದ್ದಾವೆ. ಬೈಕ್ಗಳ ವಿಭಾಗದಲ್ಲಿ ಏಥರ್, ಟಿವಿಎಸ್, ವೀಡಾ ಹೀರೋ, ಅಲ್ಟ್ರಾ ವೈಲೆಟ್ ಟೂ ವೀಲರ್ಗಳು, ಎಲ್ಲ ವಿಭಾಗದಲ್ಲೂ ಸಹ ಎಲೆಕ್ಟ್ರಿಕ್ ವೆಹಿಕಲ್ಗಳು ಭಾಗಿಯಾಗಿರುವಂತಹ ಕಾರಣಕ್ಕಾಗಿ ನಿಮಗೆ ಬೇಕಾಗಿರುವಂತಹ ಮಾಹಿತಿ ಮಾತ್ರವಲ್ಲದೆ ಇಲ್ಲೇ ಟೆಸ್ಟ್ ಡ್ರೈವ್ ಮಾಡೋದಕ್ಕೂ ಸಹ ಅವಕಾಶವನ್ನು ಕಲ್ಪಿಸಲಾಗ್ತಾ ಇರೋದು ವಿಶೇಷ. ಇವತ್ತು ಮತ್ತು ನಾಳೆ ಈ ಎಕ್ಸ್ಪೋ ಮುಂದುವರಿಯಲಿದ್ದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಎಕ್ಸ್ಪೋ ಭಾಗವಹಿಸೋದಕ್ಕೆ ಎಲ್ಲರಿಗೂ ಸದಾವಕಾಶವನ್ನು ಕೊಡ್ತಾ ಇದೆ. ಗೋ ಗ್ರೀನ್ ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡಿರುವಂತಹ ಈ ಎಕ್ಸ್ಪೋದಲ್ಲಿ ಭಾಗಿಯಾಗಿರುವಂತಹ 40ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳಿಂದ ನಿಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಜೊತೆಗೆ ಟೆಸ್ಟ್ ಡ್ರೈವ್ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಕರ್ನಾಟಕದ ಅತಿ ದೊಡ್ಡ ಎಲೆಕ್ಟ್ರಿಕ್ ವಾಹನಗಳ ಎಕ್ಸ್ಪೋಗೆ ನ್ಯೂಸ್ ಫಸ್ಟ್ ವೇದಿಕೆಯನ್ನು ಕಲ್ಪಿಸುವಂತಹ ಕೆಲಸವನ್ನ ಮಾಡಿದೆ. ಒಟ್ಟು 3 ದಿವಸಗಳ ಕಾಲ ನಡೆಯುವಂತಹ ಈ ಎಕ್ಸ್ಪೋ ನಿನ್ನೆಯಿಂದಲೇ ಆರಂಭ ಆಗಿರೋದು. ನಿನ್ನೆ ಬಹಳಷ್ಟು ಜನ ಇವಿ ವೆಹಿಕಲ್ಸ್ಗಳನ್ನು ನೋಡೋದಕ್ಕೆ ಬಂದಿದ್ರು, ಬುಕ್ ಮಾಡಿದ್ರು, ಟೆಸ್ಟ್ ಡ್ರೈವ್ನ ತೆಗೆದುಕೊಂಡ್ರು. ಅವರಿಗಿರುವಂತಹ ಗೊಂದಲಗಳನ್ನು ಈ ಒಂದು ಎಕ್ಸ್ಪೋದಲ್ಲಿ ಬಗೆಹರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಕೇವಲ ಜನಸಾಮಾನ್ಯರು ಮಾತ್ರ ಅಲ್ಲ, ಅದರಲ್ಲೂ ಪ್ರಮುಖವಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಎಕ್ಸ್ಪೋವನ್ನ ಕಂಡು ಒಂದು ರೀತಿಯಲ್ಲಿ ಸಂತೋಷವನ್ನ ಪಟ್ಟಿದ್ದಾರೆ. ಕಾರಣ ಏನು ಅಂದ್ರೆ ಇದೇ ಮೊದಲ ಬಾರಿಗೆ ಇಷ್ಟು ಅದ್ಭುತವಾದಂತಹ ಆಯೋಜನೆ. ಅದರ ಜೊತೆಗೆ ಈ ಎಕ್ಸ್ಪೋ ಬಗ್ಗೆ ಬಹಳಷ್ಟು ಜನ ಒಂದು ರೀತಿಯಲ್ಲಿ ಹೆಮ್ಮೆಯನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಇತ್ತು. ಕಾರಣ ಏನು ಅಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಎಕ್ಸ್ಪೋ ಕರ್ನಾಟಕದ ಇತಿಹಾಸದಲ್ಲಿ ಆಗಿರಲಿಲ್ಲ. ಒಂದೇ ವೇದಿಕೆಯಡಿ ಬರೋಬ್ಬರಿ 40ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳು. ಅಲ್ಲೇ ನೀವು ಬುಕಿಂಗ್ ಮಾಡಬಹುದು, ಅಲ್ಲೇ ನೀವು ಟೆಸ್ಟ್ ಡ್ರೈವ್ ಅನ್ನ ಮಾಡಬಹುದು, ನಿಮಗೆ ಇರುವಂತಹ ಡೌಟ್ಗಳನ್ನು ಅಲ್ಲಿ ಕೇಳಬಹುದು, ಕಂಪ್ಯಾರಿಸನ್ ಮಾಡಬಹುದು. ಒಂದು ಬೈಕ್ಗೆ ಮತ್ತೊಂದು ಬೈಕ್ಗೆ ಇರುವಂತಹ ಕಂಪ್ಯಾರಿಸನ್ ಮಾಡಬಹುದು, ಒಂದು ಕಾರಿಗೆ ಮತ್ತೊಂದು ಕಾರಿಗೆ ಇರುವಂತಹ ಕಂಪ್ಯಾರಿಸನ್ ಮಾಡಬಹುದು. ಕೇವಲ ಬೈಕು ಕಾರ್ಗಳು ಮಾತ್ರ ಅಲ್ಲ,
ಅದರ ಜೊತೆಗೆ ಕಮರ್ಷಿಯಲ್ ವೆಹಿಕಲ್ಸ್ಗಳು, ಮುಂದಿನ ಭವಿಷ್ಯದ ಸಾರಿಗೆ ಅಂತಲೇ ಕರೆಸಿಕೊಳ್ಳುವಂತಹ ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಜನರಿಗೆ ಕ್ವಶನ್ ಮಾರ್ಕ್ಗಳಿರ್ತವೆ, ಬಹಳಷ್ಟು ಡೌಟ್ಸ್ಗಳಿರ್ತವೆ. ಕಾರಣ ಏನು ಅಂದರೆ, ಯಾವ ರೀತಿಯಾಗಿ ಇದು ಲಾಂಗ್ ಲಾಸ್ಟಿಂಗ್ ವೆಹಿಕಲ್ ಆಗಿರುತ್ತೆ, ಫ್ಯೂಚರ್ ಹೇಗೆ, ಜೊತೆಗೆ ಎಷ್ಟು ಮೈಲೇಜ್ ಎಷ್ಟು ಕಾರುಗಳು ಕೊಡ್ತಾವೆ, ಯಾವ ಕಾರು ಎಷ್ಟು ಮೈಲೇಜ್ ಕೊಡುತ್ತೆ, ಅದರ ಚಾರ್ಜಿಂಗ್ ಕೆಪಾಸಿಟಿ ಏನು, ಬ್ಯಾಟರಿ ಕೆಪಾಸಿಟಿ ಏನು, ಮತ್ತು ಸಾಮಾನ್ಯವಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ವೆಹಿಕಲ್ಗಳಿಗೂ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೂ ಇರುವಂತಹ ಡಿಫ್ರೆನ್ಸಸ್ಗಳೇನು, ಮೇಂಟೆನೆನ್ಸ್ ಕಾಸ್ಟ್ ಏನಾಗುತ್ತೆ, ಹಾರ್ಸ್ ಪವರ್ ಎಷ್ಟಿರುತ್ತೆ, ಜೊತೆಗೆ ಈ ವೆಹಿಕಲ್ಗಳು ಯಾವ ರೀತಿಯಾಗಿ ಸ್ತಂಭತೆಯನ್ನು ಹೊಂದಿದ್ದಾವೆ, ಇದೆಲ್ಲದರ ಬಗ್ಗೆನೂ ಸಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಕಲ್ಪಿಸುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ರಾಹುಲ್ ಕೊಡ್ತಾರೆ. ರಾಹುಲ್, ಅಭೂತಪೂರ್ವವಾಗಿರುವಂತಹ ಜನರ ರೆಸ್ಪಾನ್ಸ್ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವಂತಹ ಈ ಎಕ್ಸ್ಪೋಗೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದ ಜೊತೆಗೆ ಬೇರೆ ಬೇರೆ ರಾಜ್ಯದ ಜನರು ಸಹ ಈ ಒಂದು ಎಕ್ಸ್ಪೋ ಬಗ್ಗೆ ಮಾತನಾಡುವಂತಹ ಮಟ್ಟಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ತಾ ಇದೆ. ಇದರ ಬಗ್ಗೆ ನೀವು ಗ್ರೌಂಡ್ ರಿಯಾಲಿಟಿಯನ್ನು ಕೊಡೋದಾದ್ರೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ, ಒಬ್ಬ ಸ್ಟಾಲ್ ಓನರ್ ಜೊತೆ ನಾನು ಮಾತಾಡ್ತಾ ಇದ್ದೆ. ಸೊ ಅವ್ರು ಹೇಳ್ತಾ ಇದ್ರು, 5 ವರ್ಷಗಳಲ್ಲಿ ನಾನು ದೇಶ ಪೂರ್ತಿ ಇರುವಂತಹ ಅಥವಾ ನಡೆದಿರುವಂತಹ ಇವಿ ಎಕ್ಸ್ಪೋಗಳನ್ನ ಅಟೆಂಡ್ ಮಾಡಿದ್ದೀನಿ, ಬಟ್ ಇದು ಸೌತ್ ಇಂಡಿಯಾದಲ್ಲೇ ದ ಬೆಸ್ಟ್ ಆರ್ಗನೈಸ್ಡ್ ಇವಿ ಎಕ್ಸ್ಪೋ ಅನ್ನುವಂಥದ್ದು. ಸೊ ಗ್ರಾಹಕರ ಬಾಯಿಂದ ಆ ರೀತಿಯಾಗಿ ಒಂದು ಮಾತನ್ನ ನಾವು ಕೇಳಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಈ ಒಂದು ಎಕ್ಸ್ಪೋ ಒಂದು ರೀತಿ ಸಾರ್ಥಕತೆಯ ಒಂದು ಹಂತವನ್ನ ತಲುಪಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಹಿಂದೆಗಡೆ ಇರುವಂಥದ್ದು 2 ವೀಲರ್ ಇವಿ ಬೈಕ್, ಲ್ಯಾಪಾ ಅವರ 2 ವೀಲರ್ ಇವಿ ಬೈಕ್. ಸೊ ಒಂದ್ ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಈ ಒಂದು ಬೈಕ್. ಯಾಕಂದ್ರೆ ಬರ್ತಿರುವಂತಹ ಜನರಿಗೆ ಇವರ ಸ್ಟಾಲ್ ಫಸ್ಟ್ ಅಟ್ರಾಕ್ಟ್ ಮಾಡಿದ್ರೆ, ನಂತರ ಈ ಒಂದು ಗಾಡಿ ಹಾಗೂ ಅದು ಕೊಡ್ತಿರುವಂತಹ ಫೀಚರ್ಸ್ ಅದು ಮತ್ತೊಮ್ಮೆ ಅವ್ರನ್ನ ಇಂಪ್ರೆಸ್ ಮಾಡ್ತಾ ಇದೆ. ಸೊ ಸ್ಪೋರ್ಟ್ಸ್ ಬೈಕ್ ಎಂತೂಸಿಯಾಸ್ಟ್ ಗಳು ಬಂದಿದ್ದಾರೆ, ಜಗದೀಶ್, ರೇಸಿಂಗ್ ಎಂತೂಸಿಯಾಸ್ಟ್ ಗಳು ಬಂದಿದ್ದಾರೆ. ಯಾಕಂದ್ರೆ ನಮ್ಮ ಎಕ್ಸ್ಪೋನಲ್ಲಿ ಕೇವಲ ಪ್ಯಾಸೆಂಜರ್ ಗಾಡಿಗಳಷ್ಟೇ ಅಲ್ಲ, ಕಾರ್ಗೋ ಗಾಡಿಗಳಷ್ಟೇ ಅಲ್ಲ, ಸೂಪರ್ ಬೈಕ್ಸ್ ಕೂಡ ಇವಿಯಲ್ಲಿ ಯಾವ ರೀತಿಯಾಗಿ ಇದೆ ಅಂಡ್ ಅದರ ಜೊತೆಗೆ ಆಪ್ಷನ್ಸ್ ಯಾವ ರೀತಿಯಾಗಿ ಅವೈಲಬಲ್ ಇದೆ ಎಲ್ಲದರ ಕುರಿತಾಗಿ ನಮ್ಮ ಎಕ್ಸ್ಪೋ ಒಂದು ರೀತಿ ಕೈಗನ್ನಡಿಯನ್ನ ಹಿಡಿದಿದೆ ಅಂತ ಹೇಳ್ಬೋದು. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಜನರ ಸಂಖ್ಯೆ ತುಂಬಾ ಅತ್ಯಧಿಕವಾಗಿದೆ. ನಿನ್ನೆ ಸಿಕ್ಕಂತ ರೆಸ್ಪಾನ್ಸ್ಗೆ ಡಬಲ್ ರೆಸ್ಪಾನ್ಸ್ ಇವತ್ತು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಜನರು ಸ್ವಯಂ ಪ್ರೇರಿತರಾಗಿ ಅವರೇ ಖುದ್ದಾಗಿ ಬಂದು ಪ್ರತಿಯೊಂದು ಸ್ಟಾಲ್ ಅನ್ನು ಕೂಡ, ಅಕಸ್ಮಾತ್ ಆ ಸ್ಟಾಲ್ ನ ಅಟೆಂಡ್ ಮಾಡ್ಲಿಕ್ಕೆ ಆ ಕಂಪನಿಯಿಂದ ಯಾರಿಲ್ಲ ಅಂತಂದ್ರೂ ಕೂಡ ಆ ಸ್ಟಾಲ್ ನಲ್ಲಿ ನಿಂತ್ಕೊಂಡು ಅವ್ರು ಬರೋವರೆಗೂ ಕಾದು ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳುವಂತ ಮಟ್ಟಿಗೆ, ಅಂದ್ರೆ ಆ ಒಂದು ಕುತೂಹಲ ಜನರಲ್ಲಿ ಇದೆ. ಸೊ ಒಂದು ಎಕ್ಸ್ಪೋ ಯಾವ ರೀತಿಯಾಗಿ ಸಕ್ಸಸ್ ಆಗಿದೆ ಅಂತ ಹೇಳೋದಕ್ಕೆ ಈ ಎಲ್ಲಾ ಪಾಯಿಂಟ್ಸ್ ಗಳು ಕೂಡ ಮ್ಯಾಟರ್ ಆಗುತ್ತೆ. ಸೊ ಆ ಎಲ್ಲಾ ಚೆಕ್ ಬಾಕ್ಸ್ ಅನ್ನು, ಆ ಎಲ್ಲಾ ಬಕೆಟ್ ಲಿಸ್ಟ್ ಅನ್ನು ಕೂಡ ಇವತ್ತು ನಮ್ಮ ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವಂತಹ ಇವಿ ರೆಡಿ 2026 ಎಕ್ಸ್ಪೋ ಟಿಕ್ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳ್ಬಹುದು. ಅಂಡ್ ಸೌತ್ ಇಂಡಿಯಾದಲ್ಲೇ ಈ ರೀತಿಯಾದಂತಹ ವಿಶಿಷ್ಟವಾದಂತಹ ಎಕ್ಸ್ಪೋವನ್ನ ನಾವು ನೋಡೇ ಇಲ್ಲ ಅನ್ನುವಂಥದ್ದು ಎಷ್ಟೋ ಜನ ಇಲ್ಲಿ ಬರುವಂತಹ ಸಾಮಾನ್ಯ ನಾಗರಿಕರ ಮಾತು. ಗಣ್ಯರು ಅಟೆಂಡ್ ಮಾಡಿದ್ರು, ರಾಜಕೀಯ ನಾಯಕರು ಬಂದಿದ್ರು, ಖುದ್ದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ನ್ಯೂಸ್ ಫಸ್ಟ್ ನ ಈ ಒಂದು ಶ್ರಮಕ್ಕೆ, ಈ ಒಂದು ಪ್ರಯತ್ನಕ್ಕೆ ಒಂದು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರು. ಸೊ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆದಿಯಾಗಿ ಅನೇಕ ಜನ ಸೆಲೆಬ್ರಿಟಿಗಳು ಬಂದಿದ್ರು, ಸಾಮಾನ್ಯ ಜನರು ಇವತ್ತಿಗೂ ಕೂಡ ಈಗಲೂ ಕೂಡ ಇದ್ದಾರೆ. ಸೊ ಎಲ್ಲರೂ ಹೇಳ್ತಿರೋದು ಒಂದೇ ಮಾತು, ಇವಿ ಫ್ಯೂಚರ್. ಆದ್ರೆ ಫ್ಯೂಚರ್ ಥಾಟ್ ನ ಇವತ್ತು ಅಟ್ ಪ್ರೆಸೆಂಟ್ ನ್ಯೂಸ್ ಫಸ್ಟ್ ಆಲೋಚನೆ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತಂದಿರುವಂತದ್ದು ನಿಜವಾಗ್ಲೂ ಶ್ಲಾಘನೀಯ ಅನ್ನುವಂತಹ ಮಾತನ್ನ. ಸೊ ಅದೇ ತರ ಇವತ್ತು ಎಕ್ಸ್ಪೋ ನಡೀತಾ ಇದೆ, ಇನ್ನು ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ ಇವತ್ತಿನ ಎಕ್ಸ್ಪೋ ಮುಗಿಯೋದಕ್ಕೆ. ನಾಳೆ ಮತ್ತೊಮ್ಮೆ ಬೆಳಗ್ಗೆ 10 ಗಂಟೆಯಿಂದ ಶುರುವಾಗುತ್ತೆ. ಸೊ ನೀವು ಬರೋದ್ರ ಜೊತೆ ನಿಮ್ಮ ಮನೆಯವ್ರನ್ನ, ನಿಮ್ಮ ಕುಟುಂಬಸ್ಥರನ್ನ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರನ್ನೂ ಕೂಡ ಕರ್ಕೊಂಡು ಬನ್ನಿ ಅನ್ನುವಂತ ಒಂದು ಪ್ರೀತಿಯ ಕರೆಯೋಲೆನ ನಾವು ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಜನರಿಗೆ ಎಷ್ಟೋ ಡೌಟ್ಸ್ ಇರುತ್ತೆ, ಈ ರೀತಿ ಕೂಡ ವರ್ಕ್ ಆಗುತ್ತಾ, ಈ ರೀತಿಯಾಗಿ ಒಂದೇನು ನಾವು ಕಲ್ಪನೆ ಇಟ್ಕೊಂಡಿದ್ವಿ ಬೆಂಕಿ ಹೊತ್ಕೊಳ್ಳುತ್ತೆ ಅಥವಾ ಟೆಕ್ನಿಕಲ್ ಗ್ಲಿಚಸ್ ಆಗುತ್ತೆ, ರೋಡ್ ಮಧ್ಯೆ ಕೈ ಕೊಡುತ್ತೆ ಅಂತ. ಸೊ ಆ ಎಲ್ಲ ಗೊಂದಲಗಳನ್ನ ಜನ ಇಲ್ಲಿಗೆ ಬಂದು ನಿವಾರಿಸ್ಕೊಂಡಿದ್ದಾರೆ. ಅದೊಂದು ರೀತಿ ಖುಷಿ ನಮಗೆ. ಯಾಕೆ ಅಂತಂದ್ರೆ ಅದೇ ಒಂದು ಗೊಂದಲ ದೊಡ್ಡ ಬೆಟ್ಟವಾಗಿ ಬೆಳೆದು ಇವಿ ಅನ್ನುವಂತಹ ಕಾನ್ಸೆಪ್ಟ್ಗೆ ಅದು ಮಾರಕವಾಗಿರ್ತಾ ಇತ್ತು. ಆದ್ರೆ ಆ ಎಲ್ಲ ಚಿಕ್ಕ ಚಿಕ್ಕ ಡೌಟ್ ಇಂದ ಹಿಡಿದು ದೊಡ್ಡ ದೊಡ್ಡ ಡೌಟ್ ವರೆಗೂ ಕೂಡ ಇಲ್ಲಿನ ಎಕ್ಸ್ಪರ್ಟ್ಸ್ ಬಳಿ
ಕೇಳಿ ತಿಳ್ಕೊಂಡಿದ್ದಾರೆ. ಅಂಡ್ ಅದರ ಜೊತೆಗೆ ಇನ್ನೊಂದು ಖುಷಿ ವಿಷಯ ಹೇಳಬೇಕಂದ್ರೆ ADGP ಬಿ ದಯಾನಂದ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ಅವರು ಒನ್ ಆಫ್ ದ ಸ್ಪೋರ್ಟ್ಸ್ ಬೈಕ್ ಎಂಥೂಸಿಯಾಸ್ಟ್, ಲಾಂಗ್ ರೈಡ್ ಹೋಗ್ತಿರ್ತಾರೆ. ಸೊ ಅವರು ಕೂಡ ಈ ಒಂದು EV ಎಕ್ಸ್ಪೋ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ. ಸೊ ಈ ರೀತಿಯಾಗಿ 360 ಡಿಗ್ರಿ ಆಯೋಜನೆ ಆಗಿರ್ಬೋದು, ಇಲ್ಲಿ ಬಂದಿರುವಂತಹ ಬ್ರ್ಯಾಂಡ್ಗಳ ಶೋಕೇಸ್ ಆಗಿರ್ಬೋದು, ಅಂಡ್ ಒಟ್ಟಾರೆಯಾಗಿ ನಮ್ಮ ಕೈ ಹಿಡಿಯುವಂತಹ ಜನರು, ಸೊ ಅವರ ಒಂದು ರೆಸ್ಪಾನ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ 360 ಡಿಗ್ರಿಯಲ್ಲಿ ನಮ್ಮ EV ರೆಡಿ ಎಕ್ಸ್ಪೋ ಎಲ್ಲವನ್ನು ಕವರ್ ಮಾಡಿ ಸಕ್ಸಸ್ ಆಗಿದೆ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಜಗದೀಶ್, ಥ್ಯಾಂಕ್ ಯು ರಾಹುಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.